New Hope TV, your encounter with God. ಎಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯು, ತಂದೆಯಾದ ದೇವರಿಂದ ಶಾಂತಿ ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಯೂದನ ಪತ್ರಿಕೆ 3-4 ವಚನಗಳನ್ನು ಓದುತ್ತೇನೆ. ಪ್ರಿಯರೇ, ನಮಗೆ ಹುದುವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣಾಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ, ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು. ಯಾಕಂದರೆ ಭಕ್ತಿಹೀನರು ನಮ್ಮ ದೇವರ ಕೃಪೆಯನ್ನು ನೆನಪು ಮಾಡಿಕೊಂಡು ನಾಚಿಕೆಗೆಟ್ಟ ಕೃತ್ಯಗಳನ್ನು ನಡೆಸುವವರು, ನಮ್ಮ ಒಬ್ಬನೇ ಒಡೆಯನೂ ಕರ್ತನೂ ಆಗಿರುವ ಯೇಸು ಕ್ರಿಸ್ತನನ್ನು ಅರಿಯದವರು ಆಗಿರುವ ಕೆಲವು ಜನರು ಸಭೆಯಲ್ಲಿ ಕಳ್ಳತನದಿಂದ ಹೊಕ್ಕಿದ್ದಾರೆ. ಅವರಿಗೆ ಈ ದಂಡನೆಯಾಗಬೇಕೆಂದು ಪೂರ್ವದಲ್ಲೇ ಅವರ ವಿಷಯ ಬರೆದಿದೆ. ಸಭೆಗೆ ಸಂಭವಿಸಿದ ಆಪತ್ತು, ಆದಿಸಭೆಗೆ ಅಥವಾ ಸಂಭವಿಸಿದ ವಿಪತ್ತು. The church, the early church which was endangered. ಸಭೆಗೆ ಬಂದಂಥ ಗಂಡಾಂತರ ಅಥವಾ ವಿಪತ್ತು ಹೊರಗೆ ಇದ್ದಂಥ ವ್ಯಕ್ತಿಗಳಿಂದ ಬರಲಿಲ್ಲ, ಹೊರಗಿನವರಿಂದ ಅಲ್ಲ, ಬೇರೆಯವರಿಂದ ಅಲ್ಲ, ಬದಲಾಗಿ ಒಳಗೆ ಇರುವವರಿಂದಲೇ ಬಂದಂಥ ಅಪಾಯ ಆಗಿತ್ತೆಂಬುದಾಗಿ 4ನೇ ವಚನದಲ್ಲಿ ಯೂದನು ತಿಳಿಸ್ತಾ ಇದ್ದಾನೆ. The summary of verse 4 is that the danger the early church faced was not from without, not from people outside the church. Instead, it was from within. People who were part of the church. 4ನೇ ವಚನದ ಕಡೆಗೆ ಕೆಲವರು ಎಂದಾಗ, 4ನೇ ವಚನದ ಕಡೆ ಭಾಗದಲ್ಲಿ ಕೆಲವರು ಎಂದಾಗ, ಪ್ರಾರಂಭದಲ್ಲಿ ಅಂದರೆ 4ನೇ ವಚನದ ಪ್ರಾರಂಭದಲ್ಲಿ ಏನು ಹೇಳ್ತಾನೆ, ಇವರು ಭಕ್ತಿಹೀನರು. 4ನೇ ವಚನ ಪ್ರಾರಂಭ ಭಕ್ತಿಹೀನರು, 4ನೇ ವಚನದ ಕಡೆಯಲ್ಲಿ ಕೆಲವರು ಅಂದರೆ ಇಬ್ಬರು ಒಂದೇ ಗುಂಪಿಗೆ ಸೇರಿದ ವ್ಯಕ್ತಿಗಳು. ಇವರು ಸಭೆಯಲ್ಲಿ ಹೇಗೆ ಹೊಕ್ಕಿದರು, ಹೇಗೆ ಬಂದರು, ಪ್ರವೇಶಿಸಿದರು, ಯಾರಿಗೂ ತಿಳಿಯದಂತೆ. ಅಂದರೆ ಒಂದು ಕಳ್ಳತನದಿಂದ ಸಭೆಯೊಳಕ್ಕೆ ಬಂದದ್ದೆಂಬುದಾಗಿ ಯೂದನ್ ತಿಳಿಸ್ತಾನೆ. When Jude says certain people in the beginning of verse 4, he defines them. He gives their characteristic as ungodly people at the end of verse 4. Why does he call them ungodly? Because they had crept into the church stealthily, unnoticed by most of the people. ಇದನ್ನು ನಂಬಲು ಸಾಧ್ಯವೇ? ಕಳ್ಳತನದಿಂದ ಅಂದರೆ ಅವರಲ್ಲಿರ್ತಕ್ಕಂಥ ನಿಜ ಗುಣಸ್ಥಿತಿ ಹೊರಗೆ ಕಾಣದ ರೀತಿಯಲ್ಲಿ ಸಭೆಯಲ್ಲಿ ಬಂದಿರುವುದು ಸಾಧ್ಯವೇ? ಈ ಕಾರಣದಿಂದ ಬಹು ಕಠಿಣವಾದ ಅಥವಾ ಒರಟಾದ ಭಾಷೆಯಲ್ಲಿ ಯೂದನು ವಿವರಿಸಿರುವ ಇಲ್ಲಿ ಈ ಕಾರಣದಿಂದ ನಾವು ಈ ಪತ್ರಿಕೆಯ ಮುನ್ನುಡಿಯಲ್ಲಿ ಏನು ಹೇಳಿದೆವಂದರೆ, ಯೂದನ ಭಾಷೆ, ಆತನ ಶೈಲಿ, ಸ್ವರ ಅತಿ ತೀವ್ರವಾದದ್ದೆಂಬುದಾಗಿ ಹೇಳಿದ್ದೇವೆ. Can we believe that such people, ungodly people, Jude is talking about, have crept into the church unnoticed? His language, therefore, regarding these people is very harsh, intense,
and even ruthless. When we were giving the introduction to this letter, we said one of the things that causes a little bit of surprise is the tone and tenor or the language that Jude employs in this letter. ಇವರು ಯಾರು? ಇವರ ಗುಣಲಕ್ಷಣಗಳೇನೆಂದು ಮೊಟ್ಟ ಮೊದಲಿಗೆ ಸಾಧಾರಣವಾದ ಸಭೆಯ ಸದಸ್ಯರಿಗೆ ತಿಳಿದು ಬರಲಿಲ್ಲ. ಆದರೆ ಯಾವುದೋ ಒಂದು ಗಳಿಗೆಯಲ್ಲಿ ಇವರ ನಿಜ ಸ್ವರೂಪ ಎಲ್ಲ ಸಭಿಕರಿಗೆ ತಿಳಿದು ಬಂದು ಹೊರಬಿತ್ತು. ಇವರು ನಿಜವಾಗಲೂ ಭಕ್ತಿಹೀನರು, ಕೆಡುಕರೆಂಬುದಾಗಿ ಯಾವುದೋ ಒಂದು ಗಳಿಗೆಯಲ್ಲಿ ತಿಳಿದು ಬಂತು. Who were these ungodly people according to Jude? Not many came to know their characteristics at the very beginning, but in an unguarded moment, their true colors came to light. ಇಂಥವರನ್ನು ಗಮನಿಸಿದ ನಂತರ ಯೂದನಿಗೆ ಸ್ವಲ್ಪ ಹೆದರಿಕೆ ಆಯಿತು. ಯೂದನು ಬೆದರಿದ, ಅಂಜಿದ, ಗಾಬರಿಪಟ್ಟ. ಕಾರಣ ಈ ಭಕ್ತಿಹೀನರ ಕುತಂತ್ರ, ಅವರ ಕುತಂತ್ರದ ಮೋಸಗಾರ ವ್ಯಕ್ತಿಗಳ ಗುಣಲಕ್ಷಣದಂತೆ ಇತರ ಸಭಿಕರ ಮೇಲೆ ಇದು ಪರಿಣಾಮ ಮಾಡುತ್ತದೆ ಮತ್ತು ಕ್ರಮೇಣ ಇತರ ಸಭಿಕರು ಸಹ ಭಕ್ತಿಹೀನರಾಗ್ತಾರೆ ಎಂಬ ಒಂದು ಹೆದರಿಕೆ, ಒಂದು ಕಾಳಜಿ, ಒಂದು ಚಿಂತೆ ಯೂದನಿಗೆ ಬಂತು. Jude was not only alarmed, but he was shocked when he saw these ungodly people. He was scared. What was the reason? He thought that their dubious influence will eventually mislead the other members in the congregation. Jude was concerned. ನಿಜತ್ವದಲ್ಲಿ ಇದೇನು ಆಶ್ಚರ್ಯವಲ್ಲ. ಕಾರಣ ಇಂಥವರು ಸಭೆಗೆ ಕಳ್ಳತನದಿಂದ ಹೊಕ್ಕುವರೆಂಬ ಪ್ರವಾದನೆ ಈಗಾಗಲೇ ಆಗಿತ್ತು. 4ನೇ ವಚನದ ಕಡೆ ಭಾಗದಲ್ಲಿ ನೋಡ್ರಿ, ಅವರಿಗೆ ಈ ದಂಡನೆಯಾಗಬೇಕೆಂದು ಪೂರ್ವದಲ್ಲೇ ಅವರ ವಿಷಯ ಬರೆದಿದೆ. ಯೂದನು ಮಾತ್ರ ಅಲ್ಲ, ಅನೇಕ ವರ್ಷಗಳ ಹಿಂದೆ ಇಂಥವರ ಬಗ್ಗೆ ಪ್ರವಾದನೆ ಆಗಿತ್ತು. ಇವರು ಖಂಡನೆಗೆ ಒಳಗಾಗ್ತಾರೆ ಎಂಬುದಾಗಿ. In reality, we don't have to be surprised that such people in those days came into the church, and today also this is happening, because in verse 4 at the end he says that these people long ago were determined for condemnation. There was a prophecy of other writers of the New Bible that these people will come and bring confusion and chaos in the church. ಇಂತಹ ಖಂಡನೆಯ ಮಾತನ್ನು ಯೂದನು ಬರೆದದ್ದು ಏಕೆ? ಬಹುಶಃ ಯೂದನಿಗೆ ಪ್ರಭುವಾದ ಯೇಸು ಕ್ರಿಸ್ತನು ಹೇಳಿದ ಮಾತುಗಳು ಜ್ಞಾಪಕಕ್ಕೆ ಬಂದಿರಲಿಕ್ಕೆ ಸಾಧ್ಯ. ಮತ್ತಾಯನ ಬರೆದ ಸುವಾರ್ತೆ 24:11 ಯೇಸು ಸ್ವಾಮಿ ಹೀಗೆ ಹೇಳಿದ, ಬಹುಮಂದಿ ಸುಳ್ಳು ಪ್ರವಾದಿಗಳು ಎದ್ದು ಅನೇಕರನ್ನು ಮೋಸಗೊಳಿಸುವರು. ಯೇಸು ಕ್ರಿಸ್ತನು ಈಗಾಗಲೇ ಹೇಳಿದ್ದ ಇದನ್ನು. ಬಹುಮಂದಿ ಅನೇಕರನ್ನು ಮೋಸಗೊಳಿಸುವರು. What is the reason why Jude at this moment engages such sharp criticism against these ungodly people? Perhaps he remembered what Jesus Christ had already said.
And that was, many will come in my name and they will deceive many. Important thing is, twice Jude uses the word many. Many will come and many will be deceived. ಬಹುಮಂದಿ ನನ್ನ ಹೆಸರಿನಲ್ಲಿ ಬರ್ತಾರೆ ಅಥವಾ ಅನೇಕರು ಬರ್ತಾರೆ, ಬಹುಮಂದಿಯನ್ನು ಮೋಸಗೊಳಿಸ್ತಾರೆ. ಅನೇಕರು ಬಹುಮಂದಿ ಎಂಬುದಾಗಿ 2 ಸಾರಿ ಯೇಸು ಕ್ರಿಸ್ತನು ಹೇಳಿದ್ದಾನೆ. What is the reason for Jude's criticism? It's because they were misleading people and it hurt him. ಈ ಕಾರಣದಿಂದ ಯೂದನು ಆದಿ ಸಭೆಯ ಕ್ರೈಸ್ತರನ್ನು ಎಚ್ಚರಿಸಿದ. 3ನೇ ವಚನದಲ್ಲಿ ಏನು ಹೇಳ್ತಾನೆ? ಸಭೆಯ ಕ್ರೈಸ್ತರಿಗೆ 3ನೇ ವಚನದಲ್ಲಿ, ನಿಮಗೆ ರಕ್ಷಣೆಯ ವಿಷಯದಲ್ಲಿ ಬರೆಯುವುದಕ್ಕೆ ಪೂರ್ಣಾಸಕ್ತಿ ಇತ್ತು. ಇದೆಂಥದ್ದು? ನಂಬಿಕೆಯ ಬಗ್ಗೆ ನೀವು ಅದನ್ನು ಕಾಪಾಡಿಕೊಳ್ಳಬೇಕೆಂಬುದಾಗಿ. ಕೇವಲ 3ನೇ ವಚನದಲ್ಲಿ ಮಾತ್ರ ಅಲ್ಲ, 21ನೇ ವಚನದಲ್ಲಿ ಸಹ ನಂಬಿಕೆ ವಿಚಾರ ಮಾತಾಡ್ತಾನೆ. 21 ವಚನ 20, ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಮತ್ತು ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. 3ನೇ ವಚನದಲ್ಲಿ ನಿಮ್ಮ ನಂಬಿಕೆ ಕಾಪಾಡುವ ಹೋರಾಟ ಮಾಡಿರಿ. 21ನೇ ವಚನ, ಅತಿ ಪರಿಶುದ್ಧವಾದ ನಂಬಿಕೆ ನಿಮಗೆ ಕೊಡಲ್ಪಟ್ಟಿದೆ, ಇದನ್ನು ನೀವು ಕಾಪಾಡಿಕೊಳ್ಳಿರಿ ಎಂಬುದಾಗಿ. For this very reason, Jude began to exhort his readers that the faith that has been given to him. Verse 3, he says, contend for the faith that was once given to you. And again in verse 20 and 21, he says that you preserve, you hold on to the faith, the most holy faith. You must keep it, preserve it, contend for it. ಆದಿ ಸಭೆಗೆ ಸಂಭವಿಸಿದ ಅಪಾಯ ಇದೆ. ನಂಬಿಕೆಯನ್ನೇ ಅಥವಾ ಅವರಿಗಿರ್ತಕ್ಕಂಥ ಒಂದು ಅಸ್ಥಿವಾರವನ್ನೇ ಕದಲಿಸುವಂಥ ಪರಿಸ್ಥಿತಿ ಬಂದಿತ್ತು. ಕೊಡಲ್ಪಟ್ಟ ನಂಬಿಕೆ ಅದೇ ಅಸ್ಥಿವಾರ. ಹೊಂದಿಕೊಂಡಂಥ ರಕ್ಷಣೆಯನ್ನು ಕಾಪಾಡಿಕೊಳ್ಳುವ ಹೋರಾಟ ಮಾಡಬೇಕು ಎಂಬುದಾಗಿ ಹೇಳಿದ ಯೂದನು. ಅಕಾರ್ಡಿಂಗ್ ಟು ಜೂಡ್, ದ ವೆರಿ ಫಸ್ಟ್ peril or the danger that came to the early church was the faith that was given to them was about to be shaken. That was the foundation. And so he says, guard, protect and contend for your faith against all the ungodly people or the false teachers are trying to deceive you from. ಮುಂದಿನ ವಾರ ಈ 4ನೇ ವಚನದಲ್ಲಿ ಹೇಳಿರುವ ಭಕ್ತಿಹೀನರ ಬೋಧನೆಗಳು ಯಾವುವು ಎಂಬುದಾಗಿ ಸ್ವಲ್ಪ ನಾವು ಆಲೋಚನೆ ಮಾಡೋಣ. Next week we will look at some of the teachings of these ungodly people which were trying to lead the early Christians away from the faith. ಅದಕ್ಕೆ ಮುನ್ನ ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳುವ ಪ್ರಯತ್ನ ನೀವು ಮಾಡುತ್ತಿದ್ದೀರೋ ಎಂಬ ಒಂದು ವೈಯಕ್ತಿಕ ಪ್ರಶ್ನೆ. ನನ್ನ ನಂಬಿಕೆಯನ್ನು ನಾವು ಕಾಪಾಡಿಕೊಳ್ಳುವ ಹಂಗಿನಲ್ಲಿದ್ದೇವೆ. ಕಾರಣ, ನಮಗಿರುವುದನ್ನು ಮಾತ್ರ ನಾವು ಕಾಪಾಡಿಕೊಳ್ಳಬಹುದು, ನಮ್ಮಲ್ಲಿಲ್ಲದನ್ನು ನಾವು ಕಾಪಾಡಿಕೊಳ್ಳಲಿಕ್ಕಾಗುವುದಿಲ್ಲ. ನಮಗೇನಿದೆ? ಯೇಸು ಕ್ರಿಸ್ತನನ್ನು ನಂಬಿದ ಮೇಲೆ ನಮಗೆ ನಂಬಿಕೆ ಇದೆ, ರಕ್ಷಣೆ ಇದೆ, ಬಿಡುಗಡೆ ಆಗಿದೆ. ಪರ್ಮಿಟ್ ಮೀ ಟು ಆಸ್ಕ್ ಯು ಎ ಪರ್ಸನಲ್ ಕ್ವೆಶ್ಚನ್. ಹ್ಯಾವ್ ಯು ಎವರ್ ಟ್ರೈಡ್ ಟು ಪ್ರಿಸರ್ವ್ ಆರ್ ಡಿಫೆಂಡ್ ಆರ್ ಕಂಟೆಂಡ್
for the faith that you have. For you can only preserve whatever you possess. ಈ ಪ್ರಶ್ನೆ ಎಲ್ಲರಿಗೂ ಅನ್ವಯಿಸುವುದು. ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳುತ್ತಿದ್ದೀರಾ? ದೇವರನ್ನು ನಂಬದವರು ಬಹಳ ಕಡಿಮೆ ಜನ. ಎಲ್ಲರೂ ನಂಬ್ತಾರೆ. ಆದರೆ ಎಫೆಸ 2:8 ನಂಬಿಕೆಯ ಮೂಲಕ ನೀವು ರಕ್ಷಣೆಯನ್ನು ಹೊಂದಿದ್ದೀರಿ. ನಂಬಿದ್ದೀರಾ? ಒಂದು ವೇಳೆ ನಂಬದಿದ್ದರೆ ನಂಬಿ ಇಂದು ರಕ್ಷಣೆ ಹೊಂದಬಹುದು. ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದರೆ ಮಾತ್ರ ನಮಗೆ ಸಾಲದು, ಅಲ್ಲಿಂದ ನಮಗೆ ರಕ್ಷಣೆ ಬರುವುದಿಲ್ಲ. ಒಂದು ಒಳ್ಳೆಯ ವಾತಾವರಣ ಹೌದು, ಆದರೆ ನಂಬಿಕೆಯಿಂದ ಯೇಸು ಕ್ರಿಸ್ತನನ್ನು ನಾವು ಸ್ವೀಕಾರ ಮಾಡಬೇಕು. ದೇವರ ರಾಜ್ಯದ ಬಗ್ಗೆ ಬೋಧಿಸಿ ಕಡೆಗೆ ಯೇಸು ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟ ಎಂದು ನಂಬುವುದರ ಮೂಲಕ ನಮಗೆ ರಕ್ಷಣೆ. ಈ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು. The question is applicable to all of us. Are we preserving our faith? We may say, I am born in a Christian family. That's good, but that's not enough. What do I believe? I have to believe that Jesus Christ came to this world, He lived and taught, and finally He laid down His life for my sin and for your sin. And when we believe that, we receive salvation. We have to preserve that. ನಾವು ರಕ್ಷಣೆ ನಂಬಿಕೆ ಮೂಲಕ ಪಡ್ಕೊಂಡಿದ್ದೇವೆ. ಇದನ್ನು ಕಾಪಾಡಿಕೊಳ್ಳುತ್ತಾ ಇದ್ದೇವೆ. We have believed and we have received salvation. But are we preserving the faith? ನಾವು ನಮ್ಮ ನಂಬಿಕೆಯ ಮೂಲಕ ಪಡ್ಕೊಂಡಿರುವ ರಕ್ಷಣೆಯನ್ನು ಕಾಪಾಡಿಕೊಳ್ಳುವಂತೆ ದೇವರನ್ನು ಬೇಡಿಕೊಳ್ಳೋಣ. ತಂದೆಯಾದ ದೇವರೇ, ನಿನ್ನ ಮಗನಾದ ಯೇಸು ಕ್ರಿಸ್ತನಲ್ಲಿ ನಮಗೆ ನಂಬಿಕೆಯ ಮೂಲಕ ರಕ್ಷಣೆಯನ್ನು ಕೊಟ್ಟಿದ್ದಿ. ಈ ರಕ್ಷಣೆಯನ್ನು ಕಾಪಾಡಿಕೊಳ್ಳುವ ಇದ್ದೇವೆ. ಕಾರಣ ಅನೇಕ ಭಕ್ತಿಹೀನರು ಸಭೆಯಲ್ಲಿ ಪ್ರವೇಶಿಸಿದ್ದಾರೆ. ನಾವು ಸಹ ನಮ್ಮ ನಂಬಿಕೆಯನ್ನು ಕಳಕೊಳ್ಳದಂತೆ ನಂಬಿಕೆಯಲ್ಲಿ ಸ್ಥಿರವಾಗಿರುವ ಕೃಪೆ ದಯಪಾಲಿಸೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನನ್ನು ಪ್ರಾರ್ಥಿಸ್ತೇವೆ ತಂದೆಯೇ.